ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡ ಅವರ ವರ್ತನೆ ತೀವ್ರ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ದಿನದಿಂದ ದಿನಕ್ಕೆ ಅವರ ವರ್ತನೆ ಸಾಕಷ್ಟು ರೀತಿಯಲ್ಲಿ ವಿವಾದಕ್ಕೆ ಕಾರಣ ಆಗ್ತಾ ಇದೆ. ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡ ವುಮೆನ್ ಕಾರ್ಡ್ ಬಳಸ್ತಾ ಇರುವಂತಹ ಬಗ್ಗೆ ಭಾರಿ ಚರ್ಚೆ ಆಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ನೀವೇ ನೋಡಿ. ಹೆಣ್ಣು ಮಕ್ಕಳಿಗೆ ಗೌರವ ಇಲ್ಲ ಎಂದು ಆರೋಪಿಸುವ ಅವರು ತಾವು ಮಾತ್ರ ಇತರರನ್ನ ಅವಮಾನಿಸುವ, ಏಕವಚನದಲ್ಲಿ ಮಾತನಾಡುವ ವರ್ತನೆ ತೋರ್ತಾ ಇದ್ದಾರೆ. ಗೌರವ ನಿರೀಕ್ಷಿಸುವ ಅವರು ಸ್ವತಃ ಗೌರವ ನೀಡ್ತಾ ಇಲ್ಲ ಎಂಬುದು ಸ್ಪರ್ಧಿಗಳು ಮತ್ತು ವೀಕ್ಷಕರ ಪ್ರಶ್ನೆ. ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ಮನೆಯಲ್ಲಿ ಈಗ ವುಮೆನ್ ಕಾರ್ಡ್ ಪ್ಲೇ ಮಾಡ್ತಾ ಇದ್ದಾರಾ? ಈ ಬಗ್ಗೆ ಸಾಕಷ್ಟು ಪ್ರಶ್ನೆ ಮೂಡ್ತಾ ಇದೆ. ಹೆಣ್ಣು ಮಕ್ಕಳಿಗೆ ಯಾರು ಗೌರವ ನೀಡ್ತಾ ಇಲ್ಲ ಎಂದು ರಂಪಾಟ ಮಾಡ್ತಾರೋ ಅವರು ಈಗ ಕಣ್ಣೀರು ಹಾಕಿದ್ದಾರೆ. ಅಲ್ಲದೆ ಉಪವಾಸ ಸತ್ಯಾಗ್ರಹ ಕೂಡ ಆರಂಭಿಸಿದ್ದಾರೆ. ಎಲ್ಲರಿಂದಲೂ ಗೌರವ ನಿರೀಕ್ಷೆ ಮಾಡುವ ಅವರು ತಾವೇ ಎಲ್ಲೆ ಮೀರಿ ಪ್ರದರ್ಶನ ತೋರ್ತಾ ಇದ್ದಾರೆ ಅನ್ನುವಂಥದ್ದು ವೀಕ್ಷಕರಿಗೆ ಹಲವು ಬಾರಿ ಪ್ರಶ್ನೆ ಮೂಡಿದೆ. ಅಶ್ವಿನಿ ಅವರು ತಾವು ಕುಡಿದ ಕಪ್ನ ತೊಳೆಯದೇ ಇಟ್ಟಿದ್ರು. ಇದನ್ನ ಕ್ಲೀನ್ ಮಾಡುವಂತೆ ಅಶ್ವಿನಿಗೆ ರಘು ಅವರು ಸೂಚನೆ ಕೊಟ್ಟಿದ್ದಾರೆ. ಆದ್ರೆ ಇದನ್ನ ಅಶ್ವಿನಿ ಗೌಡ ಅವರು ಒಪ್ಪಲಿಲ್ಲ. ಬೆನ್ನು ನೋವಿದೆ, 10 ನಿಮಿಷ ಬಿಟ್ಟು ಬರ್ತೀನಿ ಅಂತ ತಿಳಿಸಿದ್ದಾರೆ. ಈ ವಿಚಾರಕ್ಕೆ ಇಬ್ಬರ ಮಧ್ಯೆ ಕಿರಿಕ್ ಆಗಿದ್ದು, ಈ ಸಂದರ್ಭದಲ್ಲಿ ರಘು ಅವರು ಏಕವಚನ ಬಳಕೆ ಮಾಡಿದ್ದಾರೆ. ಇದರಿಂದ ಅಶ್ವಿನಿ ಕುಪಿತಗೊಂಡಿದ್ದು, ಅಶ್ವಿನಿ ಹಾಗೂ ರಘು ಮಧ್ಯೆ ವಾಗ್ವಾದ ಮಿತಿ ಮೀರಿದೆ. ಅಶ್ವಿನಿ ಅವರು ತಮಗೆ ಅವಮಾನ ಆಗಿದೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಹೆಣ್ಣು ಮಕ್ಕಳಿಗೆ ಗೌರವ ನೀಡ್ತಾ ಇಲ್ಲ, ಬಿಗ್ ಬಾಸ್ ಮಧ್ಯ ಪ್ರವೇಶ ಮಾಡಬೇಕು, ಇಲ್ಲವೇ ನನ್ನನ್ನು ಹೊರಗೆ ಕಳುಹಿಸಿ ಅಂತ ಅಶ್ವಿನಿ ಅವರು ಪಟ್ಟು ಹಿಡಿದಿದ್ದಾರೆ. ಅಶ್ವಿನಿ ಅವರು ವುಮೆನ್ ಕಾರ್ಡ್ ಪ್ಲೇ ಮಾಡಿದಂತೆ ಅನೇಕರಿಗೆ ಅನ್ನಿಸ್ತಾ ಇದ್ದು, ಎಲ್ಲರಿಂದಲೂ ಗೌರವ ನಿರೀಕ್ಷೆ ಮಾಡುವವರು ಬಹುತೇಕ ಸಂದರ್ಭಗಳಲ್ಲಿ ಏಕವಚನ ಬಳಕೆ ಮಾಡ್ತಾರೆ. ನನ್ನನ್ನ ಏಕವಚನದಲ್ಲಿ ಕರೆಯೋಕೆ ನೀನ್ ಯಾರು ಎಂದು ಅಶ್ವಿನಿ ಪ್ರಶ್ನೆ ಮಾಡಿದ್ದಾರೆ. ಇನ್ನು ವೀಕೆಂಡ್ ನಲ್ಲಿ ಈ ಬಗ್ಗೆ ಸಾಕಷ್ಟು ರೀತಿಯಲ್ಲಿ ಸುದೀಪ್ ಅವರು ಸಹ ಚರ್ಚೆ ಮಾಡಿದ್ರು. ಗೌರವ ಎಲ್ಲಿ ಸಿಗುತ್ತೋ ಗೌರವ ಅಲ್ಲಿ ಮರಳಿ ಬರುತ್ತದೆ ಅಂತ ಕಿಚ್ಚ ಸುದೀಪ್ ಅವರು ಅಶ್ವಿನಿ ಅವ್ರಿಗೆ ಈಗಾಗಲೇ ತಿಳಿಸಿದ್ರು. ಆದ್ರೂ ಸಹ ಇಲ್ಲಿ ಅಶ್ವಿನಿ ಅವರ ವರ್ತನೆ ಮಿತಿ ಮೀರ್ತಾ ಇದೆ. ಅಶ್ವಿನಿ ಗೌಡ ಅವರು ಈ ಮೊದಲು ರಕ್ಷಿತಾಗೆ ಸಾಕಷ್ಟು ಕಿರುಕುಳ ನೀಡಿದ್ರು. ಅವರನ್ನು ಇತ್ತೀಚೆಗೆ ಪರೋಕ್ಷವಾಗಿ ಅಮಾವಾಸ್ಯೆ ಅಂತ ಕರೆದಿದ್ರು. ಇದಲ್ಲದೆ ಕಾರ್ಟೂನ್, ಫ್ರೀ ಪ್ರಾಡಕ್ಟ್, ಯೋಗ್ಯತೆ ಇರಬೇಕು, ಎಸ್ ಕ್ಯಾಟಗರಿ ಎಂದೆಲ್ಲ ಪದ ಬಳಕೆ ಅವರಿಂದ ಆಗಿದೆ. ಸ್ವತಃ ಅಶ್ವಿನಿ ಗೌಡ ಅವರೇ ಇಷ್ಟು ಕೀಳು ಮಟ್ಟಕ್ಕೆ ಇಳಿಯುವಂಥವ್ರು ಬೇರೆಯವರಿಂದ ಯಾಕೆ ಗೌರವವನ್ನ ನಿರೀಕ್ಷೆ ಮಾಡ್ತಾ ಇದ್ದಾರೆ ಅಂತ ನೆಟ್ಟಿಗರು ಪ್ರಶ್ನೆ ಮಾಡ್ತಾ ಇದ್ದಾರೆ.